ಅದು ಶಾಂತಿಪುರವೆಂಬ ಗ್ರಾಮ. ಆ ಗ್ರಾಮದ ಸುತ್ತಲೂ ದಟ್ಟವಾದ ಅರಣ್ಯಗಳಿವೆ. ಊರಿನ ಹೆಸರು ಶಾಂತಿಪುರವಾದರೂ ಆ ಊರಿನಲ್ಲಿ ಶಾಂತಿ ಇರಲಿಲ್ಲ. ಊರಿನಲ್ಲಿ ಜನರು ಮೂಢನಂಬಿಕೆಗಳನ್ನು ಹೆಚ್ಚಾಗಿ ನಂಬುತ್ತಿದ್ದರು. ಆ ಊರಿನಲ್ಲಿ ಸುಮಿತ್ರ ಎಂಬ ಮಹಿಳೆ ವಾಸಿಸುತ್ತಿದ್ದಳು. 3 ವರ್ಷಗಳ ಹಿಂದೆ ಆಕೆಯ ಗಂಡ ಪ್ರಸಾದ್ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದರು. ಆತನೊಬ್ಬ ಸಾಧಾರಣ ರೈತ. ಆತನು ತನ್ನ ಪತ್ನಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಅವರಿಬ್ಬರು ಸೇರಿ ಒಂದು ಪುಟ್ಟ ಮನೆಯಲ್ಲಿ ವಾಸಿಸುತ್ತಿದ್ದರು. ಪ್ರಸಾದ್ ಅನಾರೋಗ್ಯದಿಂದ ಸತ್ತು ಹೋದ ನಂತರ ವಿಧವೆಯಾದ ಸುಮಿತ್ರ ಆ ಊರಿನಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಿದಳು. ಊರಿನಲ್ಲಿ ಮೂಢನಂಬಿಕೆಗಳು ಹೆಚ್ಚಾಗಿದ್ದರಿಂದ ಆ ಊರಿನ ಜನರೆಲ್ಲ ಸುಮಿತ್ರಳನ್ನು ಒಬ್ಬ ನತದೃಷ್ಟೆಯಂತೆ ನೋಡುತ್ತಿದ್ದರು. ಆಕೆ ಎದುರಾಗುವುದು ಅಪಶಕುನವೆಂಬಂತೆ ಭಾವಿಸುತ್ತಿದ್ದರು. ಚಿಕ್ಕ ಮಕ್ಕಳನ್ನು ಕೂಡ ಆಕೆಯ ಮನೆಗೆ ಹೋಗಲು ಬಿಡುತ್ತಿರಲಿಲ್ಲ. ಸುಮಿತ್ರ ನೀರು ತರಲೆಂದು ಬಾವಿಯ ಬಳಿ ಹೋದಾಗ ಸುತ್ತಲಿರುವ ಮಹಿಳೆಯರು ಆಕೆಯ ಕುರಿತು ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಆಕೆ ಎಲ್ಲಿ ಹೋದರೂ ಅಲ್ಲೆಲ್ಲ ಅಪಶಕುನವೆಂದುಕೊಳ್ಳುತ್ತಿದ್ದರು. ಇವೆಲ್ಲವನ್ನ ಕೇಳಿ ಕೇಳಿ ಸುಮಿತ್ರ ತುಂಬ ಬಾಧೆ ಪಡುತ್ತಿದ್ದಳು. ಪ್ರತಿದಿನ ರಾತ್ರಿ ತನ್ನ ಮನೆಯ ಹೊರಗೆ ಕುಳಿತು ಆಕಾಶದ ಕಡೆ ನೋಡುತ್ತಾ ಅಳುತ್ತಿದ್ದಳು. ತನ್ನ ಗಂಡನ ಫೋಟೋ ಬಳಿ ದೀಪ ಬೆಳಗಿಸಿ, ನಾನು ಯಾವ ಪಾಪ ಮಾಡಿದ್ದರಿಂದ ನನಗೆ ಈ ಪರಿಸ್ಥಿತಿ ಬಂದಿದೆ ಎಂದು ಅರ್ಥವಾಗುತ್ತಿಲ್ಲ ಎಂದು ತನ್ನ ನೋವನ್ನು ತನ್ನ ಗಂಡನ ಫೋಟೋ ಬಳಿ ಹೇಳಿಕೊಳ್ಳುತ್ತಿದ್ದಳು. ಇಷ್ಟೊಂದು ತೊಂದರೆಗಳನ್ನು ಅನುಭವಿಸುತ್ತಿರುವ ಆ ವಿಧವೆ ಮಹಿಳೆಯ ಜೀವನ ಹೇಗೆ ಸುಧಾರಿಸಿತು? ಕೊನೆಗೆ ಆಕೆಯ ಸಮಸ್ಯೆಗಳು ತೊಲಗಿ ಹೋದವೋ ಅಥವಾ ಇನ್ನೂ ಹೆಚ್ಚಾದವೋ? ಆ ಊರಿನ ಜನರು ಆಕೆಯನ್ನು ಏನು ಮಾಡಿದರು? ಎಲ್ಲವನ್ನ ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗೆ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಒಂದು ದಿನ ಸುಮಿತ್ರ ತನ್ನ ಮನೆಯ ಮುಂದೆ ಕುಳಿತಿದ್ದಾಗ ಅಲ್ಲೇ ಪಕ್ಕದ ರಸ್ತೆಯಿಂದ 3 ಜನ ಮಹಾಸಾಧುಗಳು ಆ ಗ್ರಾಮದೊಳಗೆ ಬರುವುದನ್ನು ಗಮನಿಸಿದಳು. ಅವರು ಬಿಳಿ ಗಡ್ಡಗಳೊಂದಿಗೆ ಸಾಧುಗಳ ವೇಷಭೂಷಣ ಧರಿಸಿದ್ದಾರೆ. ನೋಡುವುದಕ್ಕೆ ಮಹಾನ್ ಸಾಧುಗಳ ಹಾಗೆ ಇದ್ದಾರೆ. ಹಾಗೆ ಬರುತ್ತಿದ್ದವರನ್ನು ನೋಡಿದ ತಕ್ಷಣ ಗ್ರಾಮಸ್ಥರೆಲ್ಲರೂ ಅವರನ್ನು ಸುತ್ತುವರೆದರು. ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುತ್ತಿದ್ದಾರೆ. ಗ್ರಾಮದ ಹಿರಿಯರು, ಸ್ವಾಮಿ, ನೀವು ಸ್ವಲ್ಪ ದಿನಗಳವರೆಗೂ ನಮ್ಮ ಗ್ರಾಮದಲ್ಲಿರಬೇಕು. ನಿಮ್ಮ ಆಶೀರ್ವಾದಗಳು ನಮಗೆ ಬೇಕು. ದಯಮಾಡಿ ನಮ್ಮ ಕೋರಿಕೆಯನ್ನು ಅಲ್ಲಗೆಳೆಯಬೇಡಿ ಎಂದು ಕೇಳಿದರು. ಅದಕ್ಕೆ ಆ ಮಹಾನ್ ಸಾಧುಗಳು ಸರಿ ಎಂದರು. ಆ 3 ಜನರಲ್ಲಿ ಒಬ್ಬ ಸಾಧು ಪುರುಷರು ಸುಮಿತ್ರಳ ಕಡೆ ನೋಡಿ, ಈ ಮಹಿಳೆ ತುಂಬ ಕಷ್ಟದಲ್ಲಿದ್ದಾಳೆ. ಆದರೆ ಆಕೆ ಮಾಮೂಲಿ ಮಹಿಳೆಯಲ್ಲ. ಆಕೆಯ ವಿಧಿ ಬರಹದಲ್ಲಿ ಯಾವುದೋ ಮಹತ್ವದ್ದು ಬರೆಯಲಾಗಿದೆ ಎಂದರು. ಅದನ್ನು ಕೇಳಿದ ಆ ಊರಿನ ಜನರೆಲ್ಲರೂ ಶಾಕ್ ಆದರು. ಅವರೆಲ್ಲರೂ ತಮ್ಮಲ್ಲಿ ತಾವು ಈ ಊರಿನಲ್ಲಿಯೇ ಅತ್ಯಂತ ದುರಾದೃಷ್ಟವಂತೆ ಎಂದು ನಾವೆಲ್ಲ ಅಂದುಕೊಳ್ಳುತ್ತಿದ್ದರೆ ಈ ಸಾಧುಗಳು ಮಾತ್ರ ಆಕೆಯ ಬಗ್ಗೆ ಅಷ್ಟು ಶ್ರೇಷ್ಠಳೆಂದು ಹೇಳುತ್ತಿದ್ದಾರೆ. ಇದೇನಿದು ಎಂದುಕೊಳ್ಳುತ್ತಿದ್ದರು. ಆನಂತರ ಆ 3 ಜನ ಸಾಧುಗಳನ್ನು ಊರಿನ ಮಧ್ಯದಲ್ಲಿರುವ ಒಂದು ದೇವಾಲಯಕ್ಕೆ ಕರೆದೊಯ್ದರು. ಅವರು ಅಲ್ಲಿಯೇ ಕೆಲವು ದಿನಗಳು ಇರುತ್ತಾರೆ. ಅಲ್ಲಿಯವರೆಗೂ ಆ ಪ್ರಾಂತವೆಲ್ಲ ನಿರ್ಜನವಾಗಿರುತ್ತಿತ್ತು. ಆದರೆ ಈಗ ಋಷಿಮುನಿಗಳು ಬಂದ ನಂತರ ಆ ದೇವಾಲಯ ತನ್ನ ಪೂರ್ವ ವೈಭವವನ್ನು ಪಡೆಯಿತು. ಪ್ರತಿದಿನವೂ ಮಹಾಸಾಧುಗಳ ಪ್ರವಚನಗಳನ್ನು ಕೇಳಲು ಮತ್ತು ಅವರ ಆಶೀರ್ವಾದ ಪಡೆಯಲು ಆ ಊರಿನ ಜನರೆಲ್ಲರೂ ಆ ದೇವಾಲಯಕ್ಕೆ ಬರುತ್ತಿದ್ದರು. ಒಂದು ದಿನ ಸುಮಿತ್ರ ಕೂಡ ದೇವಾಲಯದ ಆಚೆ ನಿಂತು ಅವರ ಪ್ರವಚನಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು. ಊರಿನ ಜನರು ಆಕೆಯನ್ನು ಆಲಯದ ಒಳಗಡೆ ಬರಲು ಬಿಡುವುದಿಲ್ಲ. ಆದ್ದರಿಂದಲೇ ಆಕೆ ಆಚೆಯೇ ನಿಂತಿದ್ದಳು. ಆ 3 ಜನ ಮಹಾಸಾಧುಗಳಲ್ಲಿ ಒಬ್ಬರು ಜ್ಞಾನಾನಂದ ಸ್ವಾಮಿಗಳು. ಅವರು ಜ್ಞಾನವನ್ನು ನಂಬಿದ್ದರು. ತನ್ನ ಬಗ್ಗೆ ತಾನು ಪೂರ್ತಿಯಾಗಿ ಅರಿತ ವ್ಯಕ್ತಿ ತನ್ನ ಸಮಸ್ಯೆಗಳನ್ನು ಕೂಡ ತೊಲಗಿಸಿಕೊಳ್ಳುತ್ತಾನೆ ಎಂದು ಅವರು ಹೇಳುತ್ತಿದ್ದರು. 2ನೇ ಋಷಿಗಳ ಹೆಸರು ಕರ್ಮಾನಂದ ಸ್ವಾಮಿ. ಅವರು ಪ್ರತಿ ವ್ಯಕ್ತಿಯೂ ಕೂಡ ತನ್ನ ಜೀವನದಲ್ಲಿ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತಾನೆ. ಪ್ರತಿ ಸಮಸ್ಯೆಯು ಆ ವ್ಯಕ್ತಿಯು ಗತ ಜನ್ಮದಲ್ಲಿ ಮಾಡಿದ ಕರ್ಮ ಫಲಗಳಿಂದ ಅನುಭವಿಸುತ್ತಿರುತ್ತಾನೆ. ಆದರೆ ತನ್ನ ಪೂರ್ವ ಜನ್ಮದ ಕರ್ಮ ಫಲಗಳನ್ನು ಈಗ ಮಾಡುವ ಒಳ್ಳೆಯ ಕೆಲಸಗಳಿಂದ ಬದಲಾಯಿಸಿಕೊಳ್ಳಬಹುದು. ಅಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡುವುದರ ಮೂಲಕ ತನ್ನ ಸಮಸ್ಯೆಗಳನ್ನು ದೂರವಾಗಿಸಬಹುದು ಎಂದು ಅವರು ಹೇಳುತ್ತಿದ್ದರು. ಇನ್ನು 3ನೇ ಋಷಿಯ ಹೆಸರು ಧ್ಯಾನಾನಂದ. ಈ ಭೂಮಿಯ ಮೇಲೆ ಪ್ರತಿ ವ್ಯಕ್ತಿಗೂ ಕೂಡ ಸಮಸ್ಯೆಗಳಿರುತ್ತವೆ.
ಅವುಗಳೆಲ್ಲವನ್ನ ಎದುರಿಸಲು ಆ ಭಗವಂತನನ್ನು ಸ್ಮರಿಸುತ್ತಾ ಧ್ಯಾನ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಹಾಗೆ ಮಾಡುವುದರಿಂದ ಆತ ತನ್ನ ಸಮಸ್ಯೆಗಳನ್ನು ತೊಲಗಿಸಿಕೊಳ್ಳಬಹುದು ಎಂದು ಅವರು ಹೇಳುತ್ತಿದ್ದರು. ಈ ಮಾತುಗಳನ್ನು ಕೇಳಿದ ಸುಮಿತ್ರಾ ಮನೆಗೆ ಹೋದ ಬಳಿಕ ಆಲೋಚಿಸಲು ಶುರು ಮಾಡಿದಳು. ನಾನು ಕೂಡ ನನ್ನ ಸಮಸ್ಯೆಗಳಿಂದ ಹೊರಬರಬಹುದೇ ಎಂದು ಆಲೋಚಿಸುತ್ತಿದ್ದಳು. ಆ ಊರಿನ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದ ಬಳಿಕ ಆ ರಾತ್ರಿ ವೇಳೆ ಸುಮಿತ್ರಾ ಮತ್ತೆ ಅದೇ ದೇವಾಲಯಕ್ಕೆ ಹೋದಳು. ಒಳಗಡೆ ಹೋದಾಗ ಆ 3 ಜನ ಮಹಾಸಾಧುಗಳು ಆಕೆಯನ್ನು ನೋಡುತ್ತಿದ್ದರು. ಅದನ್ನು ನೋಡಿದರೆ ಆಕೆಗೆ ಅವರು ತನಗಾಗಿಯೇ ಎದುರು ನೋಡುತ್ತಿರುವ ಹಾಗೆ ಅನಿಸಿತು. ಆಗ ಜ್ಞಾನಾನಂದ ಸ್ವಾಮಿಗಳು, ತಾಯಿ, ಈ ಸಮಯದಲ್ಲಿ ನೀನೇಕೆ ಇಲ್ಲಿಗೆ ಬಂದೆ? ನೀನು ಯಾರನ್ನಾದರೂ ಹುಡುಕುತ್ತಿದ್ದೀಯಾ ಅಥವಾ ನೀನು ನಮ್ಮ ಬಳಿ ಏನನ್ನಾದರೂ ಹೇಳಬೇಕಾ ಎಂದು ಕೇಳಿದರು. ಆಗ ಸುಮಿತ್ರಾ, ಹೌದು ಸ್ವಾಮಿ, ಈ ದಿನ ನಾನು ನಿಮ್ಮ ಪ್ರವಚನಗಳನ್ನು ಕೇಳಿದೆ. ನಾನು ಪೂರ್ತಿಯಾಗಿ ಸಮಸ್ಯೆಗಳಲ್ಲಿ ಮುಳುಗಿ ಹೋಗಿದ್ದೇನೆ. ನಾನು ಈ ಸಮಸ್ಯೆಗಳಿಂದ ಹೊರಬರಬೇಕು, ಅದು ಸಾಧ್ಯವಾಗುತ್ತದಾ ಎಂದು ಕೇಳಿದಳು. ಆಗ ಕರ್ಮಾನಂದ ಸ್ವಾಮಿಗಳು ನಗುತ್ತಾ, ತಾಯಿ, ಈ ಭೂಮಿಯ ಮೇಲೆ ಪ್ರತಿ ವ್ಯಕ್ತಿಗೂ ಕೂಡ ಯಾವುದೋ ಒಂದು ಸಮಸ್ಯೆಗಳಿಂದ ಬಳಲುತ್ತಿರುತ್ತಾನೆ. ಅದು ಆತನ ಕರ್ಮ ಫಲಿತಾಂಶ. ಆದರೆ ಆತ ತಾನು ಮಾಡುವ ಒಳ್ಳೆಯ ಕಾರ್ಯಗಳ ಮೂಲಕ ಆ ಸಮಸ್ಯೆಗಳಿಂದ ಹೊರಬರಬಹುದು ಎಂದು ಹೇಳಿದರು. ಆಗ ಸುಮಿತ್ರಾ ತನ್ನ ನೋವನ್ನೆಲ್ಲ ಆ ಋಷಿ ಮುನಿಗಳ ಬಳಿ ಹೇಳಿಕೊಂಡಳು. ಆಗ ಜ್ಞಾನಾನಂದ ಸ್ವಾಮಿಗಳು, ನೀನು ನಿನ್ನ ಸಮಸ್ಯೆಗಳಿಂದ ಹೊರ ಬರಬಹುದು, ಆದರೆ ಅದಕ್ಕೆ ನೀನು ಕೆಲವು ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಆ ಪರೀಕ್ಷೆಗಳಿಗೆ ನೀನು ಸಿದ್ಧಳಾಗಿದ್ದೀಯಾ ಎಂದು ಕೇಳಿದರು. ಆಗ ಸುಮಿತ್ರಾ, ಹೌದು ಸ್ವಾಮಿ, ನೀವು ಏನೇ ಹೇಳಿದರೂ ನಾನು ಕೇಳುತ್ತೇನೆ ಎಂದಳು. ಆಗ ಆ 3 ಜನ ಮಹಾಸಾಧುಗಳು ಒಬ್ಬರನ್ನೊಬ್ಬರು ನೋಡಿಕೊಂಡು, ಹಾಗಾದರೆ ನಾಳೆ ಸೂರ್ಯೋದಯವಾಗುವ ಮೊದಲು ಊರಿನ ಕೊನೆಯಲ್ಲಿರುವ ಅರಣ್ಯದ ಬಳಿ ಅರಳಿ ಮರದ ಬಳಿ ಬಾ, ನೀನು ಏನು ಮಾಡಬೇಕೆಂದು ಅಲ್ಲಿ ಹೇಳುತ್ತೇವೆ ಎಂದು ಹೇಳಿದರು. ಅದನ್ನು ಕೇಳಿದ ಸುಮಿತ್ರಾಳಿಗೆ ಏನು ಅರ್ಥವಾಗದಿದ್ದರೂ, ಸರಿ ಸ್ವಾಮಿಗಳೇ, ನಾನು ಬರುತ್ತೇನೆ ಎಂದು ಹೇಳಿ ಹೊರಟಳು. ಆ 3 ಜನ ಮಹಾಸಾಧುಗಳು ಸುಮಿತ್ರಾಳನ್ನು ಅರಳಿ ಮರದ ಬಳಿ ಬರುವಂತೆ ಹೇಳಿದ್ದಾರೆ ಎಂಬ ವಿಷಯ ಇಡೀ ಊರಿಗೆಲ್ಲ ವ್ಯಾಪಿಸಿತು. ಅವರು ಆಕೆಗೆ ಏನಾದರೂ ವರ ಕೊಡಬಹುದಾ ಅಥವಾ ಆಕೆಯನ್ನು ಶಪಿಸಬಹುದಾ ಎಂದು ಇಡೀ ಊರೇ ಆಲೋಚಿಸುತ್ತದೆ. ಸುಮಿತ್ರಾ ಕೂಡ ಮೊದಲಿಗೆ ಭಯ ಬೀಳುತ್ತಾಳೆ. ಆದರೂ ಕೂಡ ಏನಾದರಾಗಲಿ ಹೋಗಬೇಕೆಂದು ನಿರ್ಧರಿಸಿದಳು. ಅವರು ಹೇಳಿದ ಹಾಗೆಯೇ ಸೂರ್ಯೋದಯಕ್ಕೂ ಮೊದಲೇ ಸುಮಿತ್ರಾ ಆ ಅರಳಿ ಮರದ ಬಳಿ ಹೋದಳು. ಆ 3 ಜನ ಋಷಿಮುನಿಗಳು ಈಗಾಗಲೇ ಅಲ್ಲಿದ್ದಾರೆ. ಸುಮಿತ್ರಾ ಅವರಿಗೆ ನಮಸ್ಕರಿಸಿ, ಸ್ವಾಮಿ, ನೀವು ಹೇಳಿದ ಹಾಗೆಯೇ ಇಲ್ಲಿಗೆ ಬಂದಿದ್ದೇನೆ. ಈಗ ನಾನು ಏನು ಮಾಡಬೇಕೆಂದು ಹೇಳಿ ಎಂದು ಕೇಳಿದಳು. ಆಗ ಅವರಲ್ಲಿ ಜ್ಞಾನಾನಂದ ಸ್ವಾಮಿಗಳು, ತಾಯಿ, ಈ ಪ್ರಪಂಚವೆಲ್ಲವೂ ಒಂದು ಭ್ರಮೆ. ಅದನ್ನು ಅರ್ಥ ಮಾಡಿಕೊಂಡವರು ತಮ್ಮ ಭಯವನ್ನು ಪೂರ್ತಿಯಾಗಿ ಬಿಟ್ಟು ಬಿಡುತ್ತಾರೆ. ಈಗ ನಾವು ನಿನ್ನನ್ನು ಈ ಅರಣ್ಯದಲ್ಲಿ ಬಿಟ್ಟು ಬಿಡುತ್ತೇವೆ. ನೀನು ಈ ದಿನ ರಾತ್ರಿಯೆಲ್ಲ ಈ ಅರಣ್ಯದಲ್ಲಿಯೇ ಒಬ್ಬಂಟಿಯಾಗಿರಬೇಕು. ಈ ಅರಣ್ಯದಲ್ಲಿ ತುಂಬ ಅರಣ್ಯ ಮೃಗಗಳು ಹಾಗೂ ಅದೃಶ್ಯ ಶಕ್ತಿಗಳಿವೆ. ಆದರೂ ಕೂಡ ನೀನು ಅವುಗಳನ್ನು ಎದುರಿಸಿ ನಾಳೆ ಮುಂಜಾನೆಯವರೆಗೂ ಧೈರ್ಯವಾಗಿರಬೇಕು. ಆಗ ನಿನ್ನ ಮೊದಲನೇ ಪರೀಕ್ಷೆ ಪೂರ್ತಿಯಾಗುತ್ತದೆ ಎಂದು ಹೇಳಿದರು. ಅದನ್ನು ಕೇಳಿದ ಸುಮಿತ್ರಾ ಮೊದಲು ಭಯಭೀತಳಾದಳು. ಆದರೆ ಸ್ವಲ್ಪ ಸಮಯಕ್ಕಾಗಲೇ ತನ್ನ ಧೈರ್ಯವನ್ನು ಒಗ್ಗೂಡಿಸಿಕೊಂಡು, ಸರಿ ಸ್ವಾಮಿ, ನೀವು ಹೇಳಿದ ಹಾಗೆಯೇ ಈ ಅರಣ್ಯದಲ್ಲಿ ಒಬ್ಬಂಟಿಯಾಗಿರುತ್ತೇನೆ ಎಂದು ಹೇಳಿದಳು. ಆಗ ಆ 3 ಜನ ಋಷಿಮುನಿಗಳು, ಸರಿ, ನಾಳೆ ಮುಂಜಾನೆ ಸೂರ್ಯೋದಯದ ಬಳಿಕ ನಾವು ಇಲ್ಲಿಗೆ ಬರುತ್ತೇವೆ ಎಂದು ಹೇಳಿ ಹೊರಟು ಹೋಗುತ್ತಾರೆ. ನಿಧಾನವಾಗಿ ದಿನ ಕಳೆದು ಸಂಜೆಯಾಗುತ್ತಿದೆ. ಕತ್ತಲು ಆವರಿಸುತ್ತಿದೆ. ವಿಚಿತ್ರ ಶಬ್ದಗಳು ಕೇಳಿಸುತ್ತಿವೆ. ಕತ್ತಲು ಹೆಚ್ಚಾಗುತ್ತಿದ್ದ ಹಾಗೆ ಸುಮಿತ್ರಾಳಿಗೆ ಭಯವೂ ಹೆಚ್ಚಾಗುತ್ತಿದೆ. ಸುತ್ತಲೂ ಕಡುಗತ್ತಲು, ದೂರದಲ್ಲಿ ಕೂಗುತ್ತಿದೆ. ಸುತ್ತಲೂ ಪೊದೆಗಳಲ್ಲಿ ಏನೇನೋ ವಿಚಿತ್ರ ಶಬ್ದಗಳು ಕೇಳಿಸುತ್ತಿವೆ. ಸ್ವಲ್ಪ ಸಮಯದ ಬಳಿಕ ಒಂದು ನೆರಳು ಆಕೆಯ ಕಡೆ ಬರುವ ಹಾಗೆ ಅನಿಸಿತು. ಅದನ್ನು ನೋಡಿದ ಸುಮಿತ್ರಾ ಭಯಭೀತಳಾದಳು. ಅದು ಯಾವುದಾದರೂ ಅರಣ್ಯ ಮೃಗವಿರಬಹುದಾ ಅಥವಾ ಅದು ದುಷ್ಟ ಶಕ್ತಿಯಾಗಿರಬಹುದಾ ಎಂದು ಆಲೋಚಿಸುತ್ತಾ ಭಯ ಪಡುತ್ತಿದ್ದಳು. ಅಷ್ಟರಲ್ಲಿ ಈ ಪ್ರಪಂಚವೆಲ್ಲ ಒಂದು ಭ್ರಮೆ. ನಾವು ಭಯವನ್ನು ಬಿಟ್ಟು ಬಿಟ್ಟರೆ ಎಂತಹದೇ ಸಮಸ್ಯೆಯಾದರೂ ಹೊರಬರಬಹುದು ಎಂಬ ಋಷಿಮುನಿಗಳ ಮಾತುಗಳು ನೆನಪಾದವು. ತಕ್ಷಣವೇ ಕಣ್ಣು ಮುಚ್ಚಿಕೊಂಡು, ನನಗೆ ಏನೂ ಆಗುವುದಿಲ್ಲ, ಈ ಅರಣ್ಯದಲ್ಲಿ ನನಗೆ ಜೊತೆಯಾಗಿ ಆ ಭಗವಂತನಿದ್ದಾನೆ, ಆದ್ದರಿಂದ ಯಾವ ದುಷ್ಟಶಕ್ತಿಯೂ ನನ್ನನ್ನು ಏನೂ ಮಾಡಲಾಗುವುದಿಲ್ಲ ಎಂದು ತನಗೆ ತಾನೇ ಧೈರ್ಯ ತಂದುಕೊಂಡಳು. ಸ್ವಲ್ಪ ಸಮಯಕ್ಕೆ ಆ ನೆರಳು ಮಾಯವಾದಂತೆ ಅನಿಸಿತು.
ಆ ರೀತಿಯಾಗಿ ಇಡೀ ರಾತ್ರಿಯೆಲ್ಲ ಆಕೆ ಭಗವಂತನನ್ನು ನೆನೆಯುತ್ತಾ ಕಳೆದಳು. ಆ ನಂತರ ಸೂರ್ಯೋದಯವಾಯಿತು. ಅದನ್ನು ನೋಡಿದ ಸುಮಿತ್ರಾ ತುಂಬ ಸಂತೋಷಪಟ್ಟಳು. ಆ ನಂತರ ಸ್ವಲ್ಪ ಸಮಯಕ್ಕೆ ಆ 3 ಜನ ಋಷಿಮುನಿಗಳು ಅಲ್ಲಿಗೆ ಬಂದರು. ಸಂತೋಷದಿಂದ ಸುಮಿತ್ರಳನ್ನು ನೋಡಿದ ಋಷಿಗಳು ಕಿರುನಗೆ ಬೀರುತ್ತಾ, ನೀನು ವಿಜಯಶಾಲಿಯಾಗಿ ಮೊದಲನೇ ಪರೀಕ್ಷೆಯನ್ನು ಪೂರ್ತಿ ಮಾಡಿದ್ದೀಯಾ ಎಂದು ಹೇಳಿದರು. ಭಯವೆನ್ನುವುದು ನಮ್ಮ ಮನದಲ್ಲಿರುತ್ತದೆ. ಅದನ್ನು ಬಿಟ್ಟು ಬಿಟ್ಟರೆ ಎಷ್ಟು ದೊಡ್ಡ ಸಮಸ್ಯೆಯಾದರೂ ಸರಿ ಎದುರಿಸಬಹುದು ಎಂದು ಸುಮಿತ್ರಾಳಿಗೆ ಅರ್ಥವಾಯಿತು. ಆ ಬಳಿಕ ಆ ಸಾಧುಗಳು ಸುಮಿತ್ರಳನ್ನ ಕುರಿತು, ನೀನು 2ನೇ ಪರೀಕ್ಷೆಗೆ ಸಿದ್ಧಳಿದ್ದೀಯಾ ಎಂದು ಕೇಳಿದರು. ಆಕೆ ಸಿದ್ಧವೇ ಸ್ವಾಮಿಗಳೇ ಎಂದು ಹೇಳಿದಳು. ಆ ನಂತರ ಆಕೆಯನ್ನು ಆ ಊರಿನ ಹತ್ತಿರದಲ್ಲಿರುವ ಒಂದು ಹಳೆಯ ದೇವಾಲಯಕ್ಕೆ ಕರೆದುಕೊಂಡು ಹೋದರು. ಈಗ ನಮ್ಮ ನಿಜ ಸ್ವರೂಪವನ್ನು ನಿನಗೆ ತೋರಿಸುವ ಸಮಯ ಬಂದಿದೆ ಎಂದು ಜ್ಞಾನಾನಂದ ಸ್ವಾಮಿಗಳು ಹೇಳಿದರು. ಅಲ್ಲಿ ಏನು ನಡೆಯುತ್ತದೆಂದು ಸುಮಿತ್ರಾಳಿಗೆ ಅರ್ಥವಾಗಲಿಲ್ಲ. ಜ್ಞಾನಾನಂದ ಸ್ವಾಮಿಗಳು ಕಣ್ಣು ಮುಚ್ಚುತ್ತಿದ್ದ ಹಾಗೆಯೇ ಅವರ ಶರೀರದಿಂದ ಒಂದು ಅದ್ಭುತವಾದ ಕಾಂತಿ ಹೊರಹೊಮ್ಮಿತು. ಅದು ಆ 3 ಜನ ಋಷಿಮುನಿಗಳನ್ನು ಸುತ್ತುವರಿಯಿತು. ಸ್ವಲ್ಪ ಸಮಯದ ನಂತರ ಅವರು ಸಾಧಾರಣ ಮನುಷ್ಯರ ಹಾಗಲ್ಲದೆ ದೈವ ದೂತರ ಹಾಗೆ ಕಾಣಿಸುತ್ತಿದ್ದಾರೆ. ನಾವು ಬ್ರಹ್ಮ ವಿಷ್ಣು ಮಹೇಶ್ವರರ ದೂತರು. ನಿಜವಾಗಿಯೂ ತಮ್ಮ ಸಮಸ್ಯೆಗಳನ್ನು ತೊಲಗಿಸಿಕೊಳ್ಳಬೇಕೆಂದು ಭಾವಿಸುವ ಸ್ವಚ್ಛವಾದ ಮನಸ್ಸುಳ್ಳ ವ್ಯಕ್ತಿಗಳನ್ನು ಹುಡುಕಾಡಿ ಎಂದು ನಮಗೆ ಆದೇಶ ನೀಡಿದರು. ಅದರಲ್ಲಿನ ಭಾಗವಾಗಿಯೇ ನೀನು ನಿನ್ನ ಮೊದಲ ಪರೀಕ್ಷೆಯಲ್ಲಿ ಗೆಲುವು ಸಾಧಿಸಿದ್ದೀಯ. ಈಗ ನಿನ್ನ 2ನೇ ಪರೀಕ್ಷೆ ತ್ಯಾಗಕ್ಕೆ ಸಂಬಂಧಿಸಿದ್ದು. ಈಗ ನೀನು ನಿನಗೆ ತುಂಬ ಇಷ್ಟವಾದ ವಸ್ತುಗಳನ್ನು ಮನಸ್ಫೂರ್ತಿಯಾಗಿ ತ್ಯಜಿಸಬೇಕಾಗುತ್ತದೆ. ಇದನ್ನು ಮಾಡಲೇಬೇಕೆಂದು ನಾವು ನಿನ್ನನ್ನು ಬಲವಂತ ಮಾಡುವುದಿಲ್ಲ. ಈ ಪರೀಕ್ಷೆಗೆ ನೀನು ಸಿದ್ಧವೇ ಎಂದು ಕರ್ಮಾನಂದ ಸ್ವಾಮಿಗಳು ಕೇಳುತ್ತಾರೆ. ಆಗ ಸುಮಿತ್ರಾ ತುಂಬ ಆಲೋಚನೆ ಮಾಡಿ, ನನಗೆ ತುಂಬ ಇಷ್ಟವಾದದ್ದು ಯಾವುದು ನನ್ನ ಬಳಿ ಇಲ್ಲ. ಕೇವಲ ನನ್ನ ಗಂಡನ ಫೋಟೋ ಮಾತ್ರವೇ ನನ್ನ ಬಳಿ ಇದೆ. ನನ್ನ ಗಂಡನ ನೆನಪಾಗಿ ಅದೊಂದೇ ನನ್ನ ಬಳಿ ಇರುವುದು. ನನ್ನ ಜೀವನವನ್ನು ಅದು ಬದಲಾಯಿಸಬಲ್ಲದು ಎಂದರೆ ನಾನು ಅದನ್ನು ಕೂಡ ಬಿಡಲು ಸಿದ್ಧವಾಗಿದ್ದೇನೆ ಎಂದು ಹೇಳಿದಳು. ಯಾವುದಾದರೂ ಸರಿ, ಮನಸ್ಫೂರ್ತಿಯಾಗಿ ಮಾಡಿದರೆ ಮಾತ್ರ ಅದು ತ್ಯಾಗವಾಗುತ್ತದೆ. ಅದಕ್ಕೂ ಮೀರಿದ್ದು ನಿನಗೆ ಮತ್ತ ಯಾವುದೂ ಇಲ್ಲ ಎಂದರೆ ಹೋಗು, ಆ ಫೋಟೋವನ್ನು ತೆಗೆದುಕೊಂಡು ಹೋಗಿ ಊರಿನ ಕೊನೆಯಲ್ಲಿರುವ ಕೆರೆಯಲ್ಲಿ ಬಿಟ್ಟು ಬಾ ಎಂದು ಹೇಳಿದರು. ಆನಂತರ ಸುಮಿತ್ರಾ ಮನೆಗೆ ಹೋಗಿ ತನ್ನ ಗಂಡನ ಫೋಟೋ ತೆಗೆದುಕೊಂಡು ಕೆರೆ ಬಳಿ ಹೋದಳು. ತುಂಬ ದುಃಖಿಸುತ್ತಲೇ ಗಂಡನನ್ನು ನೆನೆಯುತ್ತಾ ಆ ಫೋಟೋವನ್ನು ನೀರಿನಲ್ಲಿ ಬಿಟ್ಟು ಬಿಟ್ಟಳು. ಆ ಫೋಟೋ ಪೂರ್ತಿಯಾಗಿ ನೀರಿನಲ್ಲಿ ಮುಳುಗಿದ ನಂತರ ಆಕೆಗೆ ತನ್ನ ಎದೆಯಲ್ಲಿದ್ದ ಭಾರ ಕಡಿಮೆಯಾದಂತೆ ಅನಿಸಿತು. ಇದನ್ನೆಲ್ಲ ನೋಡುತ್ತಿದ್ದ ಊರಿನ ಜನಕ್ಕೆ ಏನೂ ಅರ್ಥವಾಗುತ್ತಿಲ್ಲ. ಅವರೆಲ್ಲರೂ ಆಕೆಗೆ ಹುಚ್ಚು ಹಿಡಿದಿರಬಹುದೆಂದುಕೊಂಡರು. ಆನಂತರ ಆ ಮಹಾ ಸಾಧುಗಳು, ನೀನು ನಿನ್ನ 2ನೇ ಪರೀಕ್ಷೆಯನ್ನು ಕೂಡ ವಿಜಯಶಾಲಿಯಾಗಿ ಪೂರ್ತಿ ಮಾಡಿದ್ದೀಯ. ಈಗ ನೀನು ನಿನ್ನ ಕೊನೆ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಇದು ಬಹಳ ಕಠಿಣವಾದದ್ದು. ಈ ಪರೀಕ್ಷೆಯಲ್ಲಿ ನೀನು ನಿನಗೋಸ್ಕರ ಮಾತ್ರವಲ್ಲದೆ ಇತರರಿಗೋಸ್ಕರ ಕೂಡ ತ್ಯಾಗ ಮಾಡುತ್ತೇನೆ ಎಂದು ನಿರೂಪಿಸಿಕೊಳ್ಬೇಕು. ಅದಕ್ಕೆ ನೀನು ಏನು ಮಾಡಬೇಕೆಂದರೆ, ನಿಮ್ಮ ಗ್ರಾಮದಲ್ಲಿ ಒಬ್ಬ ವೃದ್ಧ ಮಹಿಳೆ ಇದ್ದಾಳೆ. ಆಕೆಗೆ ಇರುವುದಕ್ಕೆ ಮನೆಯಿಲ್ಲ, ತಿನ್ನಲು ಆಹಾರವಿಲ್ಲ. ನೀನು ನಿನ್ನ ಮನೆಯನ್ನು ಮತ್ತು ನಿನಗಾಗಿ ನೀನು ಕೂಡಿಟ್ಟುಕೊಂಡಿದ್ದ ದವಸ ಧಾನ್ಯಗಳನ್ನು, ಆಹಾರವನ್ನು ಆಕೆಗೆ ದಾನ ಮಾಡಿ ಅರಣ್ಯಕ್ಕೆ ಹೋಗಿ 7 ದಿನಗಳ ಕಾಲ ನಿರಂತರವಾಗಿ ಧ್ಯಾನ ಮಾಡಬೇಕು. ಈ 7 ದಿನಗಳು ನೀನು ಏನನ್ನು ತಿನ್ನಬಾರದು ಮತ್ತು ಏನನ್ನು ಕುಡಿಯಬಾರದು. ಹಾಗಾದರೆ ನೀನು ಈ ಪರೀಕ್ಷೆಗೆ ಒಳಪಡಲು ಸಿದ್ಧವೇ ಎಂದು ಕೇಳಿದರು. ಈಗ ಸುಮಿತ್ರಾಳಿಗೆ ಇರುವುದು ಕೇವಲ ಆ ಪುಟ್ಟ ಮನೆ ಮಾತ್ರವೇ. ಅದನ್ನು ಕೂಡ ಆ ವೃದ್ಧ ಮಹಿಳೆಗೆ ನೀಡಿದರೆ ಆನಂತರ ನನ್ನ ಪರಿಸ್ಥಿತಿ ಏನು ಎಂದು ಸುಮಿತ್ರಾ ಆಲೋಚಿಸತೊಡಗಿದಳು. ಆ ಬಳಿಕ ಋಷಿಮುನಿಗಳು ಹೇಳಿದ ಹಾಗೆ ನನ್ನ ಜೀವನ ಬದಲಾದರೆ ಸಾಕು ಎಂದುಕೊಂಡು, ಸರಿ ಸ್ವಾಮಿಗಳೇ, ನಾನು ಈ ಪರೀಕ್ಷೆಗೂ ಸಿದ್ಧ ಎಂದು ಹೇಳಿದಳು. ಆನಂತರ ಊರಿನೊಳಗೆ ಹೋದವಳೆ ತನ್ನ ಪುಟ್ಟ ಮನೆಯನ್ನು ಹಾಗೂ ಎಲ್ಲ ವಸ್ತುಗಳನ್ನು ಆ ವೃದ್ಧ ಮಹಿಳೆಗೆ ಕೊಟ್ಟು ಸುಮಿತ್ರಾ ಮತ್ತೆ ಅರಣ್ಯಕ್ಕೆ ಹೋದಳು. ಇದನ್ನೆಲ್ಲ ನೋಡುತ್ತಿದ್ದ ಊರಿನ ಜನರು ಆಕೆ ಏನು ಮಾಡುತ್ತಿದ್ದಾಳೆಂದು ಅರ್ಥವಾಗದೆ ವಿಚಿತ್ರವಾಗಿ ನೋಡುತ್ತಿದ್ದರು. ಆನಂತರ ಸುಮಿತ್ರಾ ಅರಣ್ಯದಲ್ಲಿ ಒಂದು ಮರದ ಕೆಳಗೆ ಕುಳಿತು ಧ್ಯಾನ ಮಾಡಲು ಶುರು ಮಾಡಿದಳು. ಮೊದಲ ದಿನ ಧ್ಯಾನ ಪೂರ್ತಿಯಾಗುವ ಸಮಯಕ್ಕೆ ಆಕೆಗೆ ಹಸಿವಾಗತೊಡಗಿತು. ಆದರೆ ಆಕೆ ಅದನ್ನು ಲೆಕ್ಕಿಸಲಿಲ್ಲ. 2ನೇ ದಿನ ಧ್ಯಾನ ಪೂರ್ತಿಯಾಗುವ ಸಮಯಕ್ಕೆ ತುಂಬ ದಾಹವಾಗುತ್ತಿತ್ತು. ಸ್ವಲ್ಪ ಕಷ್ಟವಾದರೂ ಸರಿ, ಅದನ್ನು ಕೂಡ ಭರಿಸಿದಳು. 3ನೇ ದಿನ ತುಂಬ ನೀರಸವಾದಂತೆ ಅನಿಸಿತು.
4ನೇ ದಿನ ಇನ್ನು ಧ್ಯಾನ ಮಾಡಲಾರೆ ಅನಿಸಿತು. ಆದರೆ ಆ ಸಾಧುಗಳ ಮಾತುಗಳೆಲ್ಲವೂ ನೆನಪಾದವು. 5-6ನೇ ದಿನ ಪೂರ್ತಿಯಾಗಿ ಧ್ಯಾನದಲ್ಲಿ ಮಗ್ನಳಾದಳು. 7ನೇ ದಿನ ಧ್ಯಾನ ಪೂರ್ತಿಯಾಗುವ ಸಮಯಕ್ಕೆ ಆಕೆಗೆ ಒಂದು ಹೊಸ ಅನುಭವವಾದಂತೆ ಅನಿಸಿತು. ಈಗ ಆಕೆ ಒಬ್ಬ ಸಾಧಾರಣ ಮಹಿಳೆಯಲ್ಲ ಎಂದು, ಒಂದು ದೈವಿಕ ಶಕ್ತಿ ಪಡೆದಿದ್ದೇನೆ ಎಂದು ಆಕೆಗೆ ಅರ್ಥವಾಯಿತು. ವಿಜಯಶಾಲಿಯಾಗಿ ಕೊನೆಯ ಪರೀಕ್ಷೆಯನ್ನು ಕೂಡ ಪೂರ್ತಿ ಮಾಡಿದ್ದಕ್ಕೆ ಆ ಋಷಿಮುನಿಗಳು ಆಕೆಯನ್ನು ಆಶೀರ್ವದಿಸಿದರು. ಆನಂತರ ಸುಮಿತ್ರಾ ಮರಳಿ ಊರಿನೊಳಗೆ ಬಂದಾಗ ಆಕೆಯನ್ನು ನೋಡಿದವರೆಲ್ಲರೂ ಆಕೆಯ ಮುಖದಲ್ಲಿ ಯಾವುದೋ ದೈವಶಕ್ತಿ ಕಾಣುತ್ತಿದೆ ಎಂದು ಗುರುತಿಸಿದರು. ಇದಕ್ಕೂ ಮೊದಲು ಆಕೆಯನ್ನು ತಿರಸ್ಕರಿಸಿದವರೆಲ್ಲರೂ ಈಗ ಆಕೆಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುತ್ತಿದ್ದಾರೆ. ತಮ್ಮನ್ನು ಕ್ಷಮಿಸು ಎಂದು ಕೇಳುತ್ತಿದ್ದಾರೆ. ಒಳ್ಳೆಯದು ಮತ್ತು ಕೆಟ್ಟದು ಎಂಬುದು ನಮ್ಮ ಸುತ್ತಮುತ್ತಲಿರುವ ಪರಿಸ್ಥಿತಿಗಳಲ್ಲಿ ಇರುವುದಿಲ್ಲ, ಅದು ನಮ್ಮ ಮನದಲ್ಲಿಯೇ ಇರುತ್ತದೆಂದು ಅವರೆಲ್ಲರೂ ಅರ್ಥ ಮಾಡಿಕೊಂಡರು. ಆ ಬಳಿಕ ಊರಿನ ಜನರೆಲ್ಲರೂ ಸುಮಿತ್ರಾಳಿಗೆ ಆ ಊರಿನಲ್ಲಿ ಒಂದೊಳ್ಳೆಯ ಸ್ಥಾನಮಾನವನ್ನು ನೀಡಿದರು. ಸ್ನೇಹಿತರೆ, ಈ ಕಥೆಯನ್ನು ಕೇಳಿದ ಬಳಿಕ ಇದರಲ್ಲಿ ನೀವು ಏನನ್ನು ಅರ್ಥ ಮಾಡಿಕೊಂಡಿರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು.